ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ತಂದಿರೋ ವಿಷಯ ಏನಪ್ಪ ಅಂದರೆ, ಕೆಲವೊಬ್ಬರಿಗೆ ಅಡುಗೆ ಮಾಡೋದು ಇಷ್ಟ ಇರಲ್ಲ, ಆದರೂ ಮಾಡಲೇಬೇಕಾಗಿರುತ್ತೆ. ಇನ್ನು ಕೆಲವರು ಕೆಲಸಕ್ಕೆ ಹೋಗ್ತಾರೆ, ಅಡುಗೆ ಮಾಡೋದಕ್ಕೆ ಟೈಮ್ ಇರಲ್ಲ. ಇನ್ನು ತಕ್ಷಣ ಎಲ್ಲಿಗಾದರೂ ಹೋಗಬೇಕಾಗಿರುತ್ತೆ, ಅಡುಗೆ ಮಾಡಿಟ್ಟು ಹೋಗಬೇಕು, ಜಾಸ್ತಿ ಟೈಮ್ ಇಲ್ಲ ಅನ್ನೋರಿಗೆ. ಹಾಗೆಯೇ ಊಟದ ಟೈಮ್ಗೆ ಮನೆಗೆ ಯಾರಾದರೂ ಬಂದಿದ್ದಾರೆ, ತಕ್ಷಣ ಅಡುಗೆ ಆಗಬೇಕು ಅಂದರೆ ಕೇವಲ 15 ನಿಮಿಷದಲ್ಲಿ ಅನ್ನ ರಸಮ್ ಹೇಗೆ ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲಿಗೆ 1 ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು 2 ಲೋಟ ನೀರು ಹಾಕಿ ಕುಕ್ಕರ್ನಲ್ಲಿ ಬೇಯೋದಕ್ಕೆ ಇಟ್ಟು, ಅದರ ಮೇಲೆ ಈ ರೀತಿಯಾಗಿ ಒಂದು ಪ್ಲೇಟ್ ಇಟ್ಟು, ಅದರ ಮೇಲೆ ಇನ್ನೊಂದು ಪಾತ್ರೆಯಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳೆದು, ಅದರ ಜೊತೆಯಲ್ಲೇ ಟೊಮೆಟೊ, 1-2 ಹಸಿರು ಮೆಣಸಿನ್ಕಾಯಿ, ಈರುಳ್ಳಿಯನ್ನು ಹಾಕಿ, ಸ್ವಲ್ಪ ಉಪ್ಪು, ಅರಿಶಿನ, ಸ್ವಲ್ಪ ಎಣ್ಣೆ ಸೇರಿಸಿ ಮುಚ್ಚಳ ಮುಚ್ಚಿ 3 ವಿಷಲ್ ಕೂಗಿಸ್ಕೊಂಡ್ರೆ ಸಾಕು. ನನಗೆ ನಮ್ಮ ತೋಟದಲ್ಲಿ ಚಿಕ್ಕ ಟೊಮೆಟೊ ಸಿಕ್ಕಿತ್ತು, ಯಾವ ಟೊಮೆಟೊ ಆದರೂ ಆಗುತ್ತೆ. ಇದಿಷ್ಟು ಬೇಯೋ ಟೈಮ್ನಲ್ಲಿ ನಾನು ನಿಮ್ಮನ್ನೆಲ್ಲ ನಮ್ಮ ಮನೆಯ ಹತ್ತಿರ ಇರೋ ಒಂದು ದೇವಸ್ಥಾನಕ್ಕೆ ಕರ್ಕೊಂಡೋಗಿ ಬರ್ತೀನಿ, ಬನ್ನಿ. ಈ ದೇವಸ್ಥಾನ ಇರೋದು ಕಟ್ಟೆಹಕ್ಲುನಿಂದ 2 ಕಿಲೋಮೀಟರ್ ದೂರದಲ್ಲಿ. ಊರಿನ ಹೆಸರು ಹೇರಂಬಾಪುರ, ದೇವಿಯ ಹೆಸರು ಜಲದುರ್ಗಾಂಬ ದೇವಿ. ಈ ದೇವಸ್ಥಾನದ ವಿಶೇಷತೆ ಏನೆಂದರೆ, ದೇವಸ್ಥಾನದ ಸುತ್ತಲೂ ನೀರು, ಮಧ್ಯದಲ್ಲಿ ದೇವಸ್ಥಾನ. ಈ ದೇವಸ್ಥಾನದ ಸುತ್ತಮುತ್ತಲಿನ ಜನ ಯಾರೇ ಆಗಿರ್ಬೋದು, ಬಾವಿ ಅಥವಾ ಬೋರ್ವೆಲ್ಗಳನ್ನು ತೆಗೆಸೋ ಮುಂಚೆ ಈ ದೇವಿಗೆ ಹರಕೆಗಳನ್ನ ಕಟ್ಕೊಳ್ತಾರೆ. ನಮಗೆ ನೀರು ಸಿಗೋ ಹಾಗೆ ಮಾಡಿ ಬಂದು ಪೂಜೆ ಮಾಡಿಸ್ತೇವೆ ಅಂತ ಕೇಳಿಕೊಂಡು ಬೋರ್ವೆಲ್ ಅಥವಾ ಬಾವಿನ ತೆಗೆದರೆ ನೀರು ಖಂಡಿತ ಸಿಗುತ್ತೆ. ಇದು ನಮ್ಮ ಅನುಭವ ಕೂಡ. ಇದು ಒಂದು ಕಾರಣಿಕ ದೇವಸ್ಥಾನ. ಸುತ್ತಲೂ ತೋಟ, ಮಧ್ಯದಲ್ಲಿ ದೇವಸ್ಥಾನ, ದೇವಸ್ಥಾನದ ಸುತ್ತಲೂ ನೀರು. ಈ ದೇವಿಗೆ ಪೂಜೆ ಹಾಗೂ ಹೋಮ ಹವನಗಳನ್ನು ಮಾಡಿ ಅನ್ನ ಸಂತರ್ಪಣೆ ಕೂಡ ಮಾಡ್ತಾರೆ. ನಾವು ವರ್ಷಕ್ಕೊಮ್ಮೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತೀವಿ, ಮನಸ್ಸಿಗೇನೋ ನೆಮ್ಮದಿ ಸಿಗುತ್ತೆ. ಮೊನ್ನೆ ನಾವು ದೇವಸ್ಥಾನಕ್ಕೆ ಹೋಗಿದ್ವಿ. ಚಿಕ್ಕದೊಂದು ವಿಡಿಯೋ ಮಾಡಿ ಎಲ್ರಿಗೂ ಕಿರು ಪರಿಚಯ ಮಾಡೋಣ ಅನ್ನಿಸ್ತು, ಅಷ್ಟೇ. ಇಷ್ಟರಲ್ಲಿ ಬೇಳೆ, ಅನ್ನ ಎಲ್ಲ ಬೆಂದಿದೆ. ತಕ್ಷಣದಲ್ಲಿ ಒಂದು ಒಗ್ಗರಣೆನ ರೆಡಿ ಮಾಡ್ಕೋಬೇಕು. ಒಂದು ಪಾತ್ರೆ ಬಿಸಿ ಮಾಡಿ ಎಣ್ಣೆ ಹಾಕಿ, ಎಣ್ಣೆ ಕಾದ ನಂತರ ಸಾಸಿವೆ, ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ರೆಡಿ ಆದ ನಂತರ ಸ್ವಲ್ಪ ಇಂಗು ಸೇರಿಸಿ, ಬೆಂದಿರೋ ಬೇಳೆ, ಟೊಮೆಟೊ ಎಲ್ಲ ಹಾಕಿ, ರುಚಿಗೆ ಉಪ್ಪು ಸೇರಿಸಿ, ರಸಮ್ ಪೌಡರ್ನ ಹಾಕಿ, ನೀರು ಎಷ್ಟು ಬೇಕೋ ಅಷ್ಟು ಹಾಕಿ, ಸ್ವಲ್ಪ ಹುಣಸೆ ರಸವನ್ನು ಸೇರಿಸಿ, ಹಾಗೆಯೇ ಸ್ವಲ್ಪ ಬೆಲ್ಲ ಕೂಡ ಸೇರಿಸಿ ಕುದಿಯೋದಕ್ಕೆ ಬಿಟ್ಟು, ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸಿ ಇಳಿಸಿದರೆ ರುಚಿಯಾದ ರಸಮ್ ರೆಡಿಯಾಗುತ್ತೆ. ಕೇವಲ 15 ನಿಮಿಷದಲ್ಲಿ ರಸಮ್ ಮತ್ತು ಅನ್ನ ಎರಡನ್ನೂ ಮಾಡ್ಕೋಬೋದು. ಜೊತೆಗೆ ಉಪ್ಪಿನಕಾಯಿನೋ ಚಟ್ನಿ ಪುಡಿನೋ ಇದ್ದರೆ, ಹಾಗೆಯೇ ಜೊತೆಗೆ ಮೊಸರು ಇದ್ದರೆ ಕಡಿಮೆ ಸಮಯದಲ್ಲಿ ಊಟದ ಸವಿಯನ್ನು ಸವಿಬೋದು. ಸಮಯದ ಅಭಾವ ಇರೋರು ಹೀಗೆ ಮಾಡಿ ಅಂತ ಹೇಳ್ತಾ, ನನ್ನ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.